ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯವನ್ನು ಕರ್ತವ್ಯವೆಂದು ಪರಿಗಣಿಸಬೇಕು. ಕೆಲಸ ಮಾಡುವಾಗ ಫಲದ ಮೇಲೆ ಆಸಕ್ತಿ ಇರಿಸಬಾರದು ಎಂಬುದು ಭಗವದ್ಗೀತೆಯ ಶ್ರೇಷ್ಠ ಮಾರ್ಗದರ್ಶನ. ನಿಜವಾಗಿ ಹೃದಯದಿಂದ ಈ ತತ್ವವನ್ನು ಪಾಲನೆ ಮಾಡಿದಾಗ ಜೀವನದಲ್ಲಿ ಶಾಂತಿ, ತೃಪ್ತಿ ಮತ್ತು ಸಂತೋಷವನ್ನು ಕಂಡುಹಿಡಿಯಲು ಸಾಧ್ಯ. ಮಾನವನು ಪ್ರತಿದಿನ ಕೆಲಸ ಮಾಡುತ್ತಲೇ ಇರುತ್ತಾನೆ. ಯಾರೋ ಮನೆ ಕೆಲಸ, ಯಾರೋ ಕೃಷಿ ಕೆಲಸ, ಯಾರೋ ಶಿಕ್ಷಣ, ಯಾರೋ ವೈದ್ಯಕೀಯ ಸೇವೆ. ಆದರೆ ನಾವು ಈ ಕೆಲಸವನ್ನು ಯಾವ ಮನೋಭಾವದಿಂದ ಮಾಡುತ್ತೇವೆ ಎಂಬುದು ಮುಖ್ಯ. ಹಲವಾರು ಕೆಲಸವನ್ನು ಕೇವಲ ಹಣ ಅಥವಾ ಜನಪ್ರತಿಷ್ಠೆಗಾಗಿ ಮಾಡಲು ಬಯಸುತ್ತಾರೆ. ಈ ರೀತಿಯ ಆಲೋಚನೆಗಳು ನಿರಂತರ ತೃಪ್ತಿ ಇಲ್ಲದ ಬದುಕನ್ನು ಉಂಟು ಮಾಡುತ್ತವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಉಪದೇಶ ಸ್ಪಷ್ಟವಾಗಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಿನ್ನ ಹಕ್ಕು ಕಾರ್ಯದಲ್ಲಿ ಮಾತ್ರ ಇದೆ, ಫಲದಲ್ಲಿ ಅಲ್ಲ. ಕಾರ್ಯವನ್ನು ಪ್ರೀತಿಯಿಂದ, ನಿಷ್ಠೆಯಿಂದ ಮಾಡುವುದು ನಮ್ಮ ಕರ್ತವ್ಯ. ಫಲವು ಯಾವಾಗಲೂ ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ. ನಾವು ಉತ್ತಮ ಪ್ರಯತ್ನ ಮಾಡಿದರೆ ಫಲವು ಸ್ವತಃ ನಮ್ಮ ಕಡೆ ಬರುತ್ತದೆ. ಆದರೆ ಫಲದ ಬಗ್ಗೆ ಅತಿಯಾದ ಆಸಕ್ತಿ ನಿರಾಶೆಯನ್ನು ಉಂಟು ಮಾಡಬಹುದು. ಯಶಸ್ಸು, ವಿಫಲತೆ ಎರಡೂ ಸಮಭಾವದಿಂದ ಸ್ವೀಕರಿಸುವ ಶಕ್ತಿ ನಮ್ಮೊಳಗೆ ಬೆಳೆಸಬೇಕು. ಈ ತತ್ವವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅನ್ವಯಿಸಬಹುದು? ಒಬ್ಬ ರೈತನು ಬಿತ್ತನೆ ಮಾಡಿದ ಬಳಿಕ ಪ್ರತಿದಿನ ತಾನು ಫಲ ಪಡೆಯುತ್ತೇನೆ ಎಂದು ಬಯಸುವುದಿಲ್ಲ. ಬಿತ್ತನೆ ಮಾಡಿದ ಬಳಿಕ ರೈತನು ತನ್ನ ಕರ್ತವ್ಯವನ್ನು ನಿರಂತರವಾಗಿ ಮಾಡುತ್ತಾನೆ. ನೀರು ಹಾಕುವುದು, ಗೊಬ್ಬರ ಹಾಕುವುದು, ಕಳೆಯಾಗದಂತೆ ಬೆಳೆಯನ್ನು ನೋಡಿಕೊಳ್ಳುವುದು, ಅಂತಿಮವಾಗಿ ಬೆಳೆ ಬರುವುದೆಂದು ನಿರೀಕ್ಷಿಸುತ್ತಾನೆ. ಆದರೆ ಫಲದ ಮೇಲೆ ಆತನ ಹಿಡಿತವಿಲ್ಲ. ಅದೇ ತತ್ವ ನಮಗೂ ಅನ್ವಯ. ಈ ತತ್ವವನ್ನು ಪಾಲಿಸಿದಾಗ ನಾವು ಕೆಲಸದಿಂದ ಶುದ್ಧ ಸಂತೋಷವನ್ನು ಪಡೆಯುತ್ತೇವೆ. ಕೆಲಸದಲ್ಲಿ ಬರುವ ಸವಾಲುಗಳನ್ನು ಸಮಭಾವದಿಂದ ಎದುರಿಸುವ ಶಕ್ತಿಯನ್ನು ಪಡೆಯುತ್ತೇವೆ. ಆಂತರಿಕ ಶಕ್ತಿ ಉಂಟಾಗುತ್ತದೆ. ಏಕೆಂದರೆ ನಾವು ಫಲದ ಆಸೆಗೆ ಬಲಿಯಾಗಿಲ್ಲ. ನಾವು ಫಲವನ್ನು ಬಯಸದೆ ಕೆಲಸ ಮಾಡಿದಾಗ ಅದು ನಮ್ಮ ಸೇವೆಯಾಗಿದೆ. ಅಲ್ಲಿ ಅಹಂಕಾರವಿಲ್ಲ, ಅಲ್ಲಿ ಹಿತಾಸಕ್ತಿ ಶುದ್ಧವಾಗಿರುತ್ತದೆ. ಈ ತತ್ವವನ್ನು ಪಾಲಿಸಿದಾಗ ನಾವು ಕೆಲಸದಿಂದ ಶುದ್ಧ ಸಂತೋಷವನ್ನು ಪಡೆಯುತ್ತೇವೆ. ಕೆಲಸದಲ್ಲಿ ಬರುವ ಸವಾಲುಗಳನ್ನು ಸಮಭಾವದಿಂದ ಎದುರಿಸುವ ಶಕ್ತಿಯನ್ನು ಪಡೆಯುತ್ತೇವೆ. ಆಂತರಿಕ ಶಾಂತಿ ಉಂಟಾಗುತ್ತದೆ. ಏಕೆಂದರೆ ನಾವು ಫಲದ ಆಸೆಗೆ ಬಲಿಯಾಗಿಲ್ಲ. ನಾವು ಫಲವನ್ನು ಬಯಸದೆ ಕೆಲಸ ಮಾಡಿದಾಗ ಅದು ನಮ್ಮ ಸೇವೆಯಾಗಿದೆ. ಅಲ್ಲಿ ಅಹಂಕಾರವಿಲ್ಲ, ಅಲ್ಲಿ ಹಿತಾಸಕ್ತಿ ಶುದ್ಧವಾಗಿರುತ್ತದೆ. ಪ್ರತಿಯೊಂದು ಕಾರ್ಯವು ಯಜ್ಞವಾಗಿದೆ. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಯಜ್ಞದಂತೆ ಶುದ್ಧ ಮನಸ್ಸಿನಿಂದ, ನಿಸ್ವಾರ್ಥ ಭಾವದಿಂದ ಮಾಡಬೇಕು. ಕಾರ್ಯವನ್ನು ಮಾಡುವಾಗ ಅದು ದೇವರ ಪ್ರೀತಿಗೆ ಅರ್ಪಿತವಾಗಿದೆ ಎಂಬ ಭಾವನೆಯಿಂದ ಮಾಡಿದಾಗ ಅಹಂಕಾರ ದೂರವಾಗುತ್ತದೆ ಮತ್ತು ಕೆಲಸ ಪವಿತ್ರವಾಗುತ್ತದೆ. ನಾವು ಫಲದ ಮೇಲೆ ಆಸೆ ಇಟ್ಟರೆ ಯಶಸ್ಸು, ವಿಫಲತೆಗಳಲ್ಲಿ ಮನಸ್ಸು ಚಂಚಲವಾಗುತ್ತದೆ. ಫಲಕ್ಕೆ ಅಶಕ್ತರಾಗದೆ ಕೆಲಸ ಮಾಡಿದಾಗ ನಾವು ಕೆಲಸದಲ್ಲಿ ನಿಜವಾದ ಶ್ರದ್ಧೆಯನ್ನು ಇಡುವೆವು. ಶ್ರಮದಲ್ಲಿ ಶಾಂತಿ ಅನುಭವಿಸುತ್ತೇವೆ. ಈ ರೀತಿಯ ಕಾರ್ಯವೇ ಧರ್ಮವಾಗಿದೆ. ಮನಸ್ಸು ಸದಾ ಕರ್ತವ್ಯದತ್ತ ಕೇಂದ್ರೀಕೃತವಾಗಿರಬೇಕು. ಯಶಸ್ಸು ದೊರೆತರೆ ಉಲ್ಲಾಸದಿಂದ ಹಾರುವ ಅಗತ್ಯವಿಲ್ಲ. ವಿಫಲವಾದರೆ ನರಳುವ ಅಗತ್ಯವಿಲ್ಲ. ಫಲಕ್ಕಿಂತ ಕಾರ್ಯವೇ ಶ್ರೇಷ್ಠ. ಯಶಸ್ಸು ಅಥವಾ ವಿಫಲತೆ ಎರಡೂ ತಾತ್ಕಾಲಿಕ. ನಾವು ಮಾಡುವ ಶ್ರಮ ಶಾಶ್ವತ. ಯಶಸ್ಸು ವಿಫಲತೆಗಳಿಗೆ ಸಮಾನ ಭಾವನೆ ಬೆಳೆಸಿದಾಗ, ಫಲದ ಆಸೆಯನ್ನು ತ್ಯಜಿಸಿದಾಗ ಆಂತರಿಕ ಶಾಂತಿ ತಲುಪುತ್ತದೆ. ಈ ಸಮಭಾವದಿಂದ ಪರಮಾತ್ಮನ ಅನುಭೂತಿ ಸಾಧ್ಯ. ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ದೇವರ ಚರಣಾರವಿಂದಗಳಿಗೆ ಅರ್ಪಣೆ ಎಂದು ಭಾವಿಸಿ ಮಾಡಿ. ಫಲವು ಕೇವಲ ಆತನ ಅನುಗ್ರಹವೆಂದು ಸ್ವೀಕರಿಸಿ, ಸಂತೋಷ ಸ್ವೀಕರಿಸಿ. ನಾವು ನಮ್ಮ ಶ್ರದ್ಧೆಯಿಂದ ಮಾಡಿದ ಕೆಲಸವೇ ನಮಗೆ ಸತ್ಯ ಹಾದಿಯನ್ನು ತೋರಿಸುತ್ತದೆ. ಕೆಲಸದಲ್ಲಿ ಶುದ್ಧತೆ ಇರಲಿ, ಫಲವು ಸ್ವಯಂ ಬರಲಿದೆ ಅಥವಾ ಬರದಿದ್ದರೂ ಕಾರ್ಯವೇ ಶ್ರೇಷ್ಠವಾಗಿದೆ ಎಂಬ ದೃಷ್ಟಿಕೋನ ಬೆಳೆಸಿ. ಪ್ರತಿಯೊಂದು ಕಾರ್ಯವನ್ನು ಕರ್ತವ್ಯವೆಂದು ಮಾಡಿ. ಅದರಲ್ಲಿ ಪುಣ್ಯವಿದೆ, ಶಾಂತಿ ಇದೆ,
ಪರಿಪೂರ್ಣತೆ ಇದೆ. ಫಲದ ಬಗ್ಗೆ ಆಸೆ ಇಲ್ಲದಿರುವುದು ನಮಗೆ ನಿಜವಾದ ಮುಕ್ತಿಯತ್ತ ಕೊಂಡೊಯ್ಯುತ್ತದೆ.